ನಾನು ಈ ಗಾಜಿಯಾಬಾದಲ್ಲಿ ಕೃಷನ್ ಚಂದ್ರ ಅಂತ ಒಬ್ಬರನ್ನ ಭೇಟಿ ಮಾಡಿದೆ. ಈಸ್ ಆಲ್ಸೋ ಅವಾರ್ಡ್ ವಿನ್ನರ್ ಸೆಂಟ್ರಲ್ ಗೌರ್ಮೆಂಟಿಂದ ಎಲ್ಲ ಸಾಕಷ್ಟು ಪ್ರಶಸ್ತಿಗಳು ಪಡೆದಿರುವಂಥ ವ್ಯಕ್ತಿ. ಅವರು ಗಾಜಿಯಾಬಾದಲ್ಲಿ ಒಂದು ಸಂಶೋಧನೆ ಮಾಡಿ ವೇಸ್ಟ್ ಡಿಕಂಪೋಸರ್ ಒಂದನ್ನು ಕಂಡುಹಿಡಿತಾರೆ. ಅದು ಎಷ್ಟು ಉತ್ಕೃಷ್ಟ ಮಟ್ಟವಾಗಿ ಮಾಡ್ತಾರೆ ಅಂದರೆ, ಜೀವ ಕಣಗಳಿಂದ ಜೀವಾಣುಗಳಿಂದ ಯಾವ ರೀತಿ ಬಯೋ ಫರ್ಟಿಲೈಸರ್ ಇಂದ ಯಾವ ರೀತಿ ನಾವು ಲಾಭ ಪಡಿಬೋದು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತಾರೆ. ಹೇಗೆ ಡಿಕಂಪೋಸ್ ಮಾಡಿ ಮಲ್ಚಿಂಗ್ ಮಾಡೋದನ್ನ ಹೇಗೆ ಡಿಕಂಪೋಸ್ ಮಾಡ್ತೀವಿ ಅಂತ. ಹೇಗೆ ಅಂದರೆ, ಸೈಕಲಿಂದ ನಾವು ನೆಕ್ಸ್ಟು ಬೈಕಿಗೆ ಬಂದರೆ ಬೈಕಿಂದ ಕಾರಿಗೆ ಬಂದರೆ ನೆಕ್ಸ್ಟು ಫ್ಲೈಟು, ಈ ರೀತಿ. ಸೊ ಇದು ವಿಧಾನ. ಇದರಲ್ಲಿ ಏನಾಗುತ್ತೆ, ಫರ್ಟಿಲೈಸರ್ಗಳು ನಾವೇನೇ ರಾಸಾಯನಿಕ ಬಳಸ್ತೀವಿ, DAP, MOP, SOP, ಯೂರಿಯಾ, ಪ್ರತಿಯೊಂದೂ ಕ್ವಾಂಟಿಟಿ ಟನ್ಗಳ ಲೆಕ್ಕ, ಕಿಲೋ ಲೆಕ್ಕ ಬೇಕಾಗಿಲ್ಲ. ಗ್ರಾಮ್ಸ್ ಲೆಕ್ಕಾಚಾರದಲ್ಲಿ ಇದನ್ನು ಡಿಕಂಪೋಸ್ ಮಾಡಬೇಕು ಫಸ್ಟು, ಅಥವಾ ಜೀವಕಣಗಳ ಜೊತೆ ಜೀವಾಣುಗಳ ಜೊತೆಲಿ ಬೆರೆಸಿ ಅದನ್ನು ಮೆಲ್ಟ್ ಮಾಡಿಸ್ಬೇಕು, ಅದನ್ನು ಕರಗಿಸ್ಬೇಕು. ಅದರ ನಂತರ ನಾವು ಗಿಡಕ್ಕೆ ಕೊಟ್ಟಾಗ ಪ್ಲ್ಯಾಂಟ್ಸು ಕೂಡ ರಿಸೀವ್ ಮಾಡ್ಕೊಳ್ಳಿ. ಹೆಚ್ಚಿಗೆ ಇರಬಾರ್ದು. ನೀವು 200 ಗ್ರಾಮ್ ಕೊಡಿ ಪೊಟ್ಯಾಶ್ ಅಂತ ಹೇಳ್ತಾರೆ, ಯೂರಿಯಾ ಅಂತಾರೆ. ನೋ ನಥಿಂಗ್. ಅದಕ್ಕೆ ಬೇಕಾಗಿರೋದು 3 ಗ್ರಾಮು ಅಥವಾ 4 ಗ್ರಾಮು. ಬಾಸ್ ವಾಲಾ, ಬಿ ದ ಬಾಸ್.